ಹಾಗೆ ಯೋಚಿಸಬೇಕು. ನಿನ್ನನ್ನು ಕಳುಹಿಸಿದವರು ಯಾರು ಅಂತ. ನನ್ನನ್ನು ಕಳುಹಿಸಿದ್ದು ಹ. ಯಾರು? ಯಾರು? ಯಮಧರ್ಮ. ಯಮಧರ್ಮ ಅಲ್ವೇ? ಹೌದು. ಹಾಗಾದ್ರೆ ಯೋಚಿಸಬೇಕು. ಹ. ಯಮಧರ್ಮ ನಿನ್ನನ್ನು ನನ್ನಲ್ಲಿ ಕಳುಹಿಸುತ್ತಾ ಇದ್ದಾರೆ. ಕಾರಣ ಬೇಕಲ್ವ? ಅದೆಲ್ಲವನ್ನು ಯೋಚಿಸಿದವಳು ನಾನು. ಅಯ್ಯ, ಈಗ ನಿನಗೆ ಸುಖ ಕೊಡುವುದು ದೊಡ್ಡ ವಿಷಯ ಏನೂ ಅಲ್ಲ. ನಾವೇ ಕೊಡು. ನಡಿ, ಸ್ವಲ್ಪ ದೂರ ಹೋಗ. ಅಷ್ಟು ಹತ್ತಿರ ಇದೆ ನಿನಗೆ. ಈ ದೇಹ ಹಾ. ಸುಖಕ್ಕಾಗಿ ಕಾದಿದೆ. ಓಹೋ, ಹ? ನಿನ್ನ ದೇಹ ಸರಿ ಇರುವಾಗ ನಿನಗೆ ಸುಖ ಸಿಗ್ಲಿಲ್ವಾ? ಅದು ಸಿಕ್ಕಿದೆ. ದೇಹ ಹೋದ ಮೇಲೆ ಅಂತ ನೋಡ್ಬೇಕು. ಈ ಎಲುಬಿನ ಹಂದರಕ್ಕೂ ಒಂದು ಆಸೆ. ಯಾಕೆ ಎಲುಬಿನ ಹಂದರಕ್ಕೆ ಆಸೆ ಇರಬಾರ್ದ? ಇಷ್ಟು ಆತುರ. ನೀನು ಹಾಗೆಲ್ಲ ಮಾತಾಡಬೇಡ. ಆಹಾ. ನೀನೇ ಇರಬೇಕಂತಿಲ್ಲ ಸುಖ ಕೊಡ್ಲಿಕ್ಕೆ. ಓಹೋ. ಭೂಲೋಕದಲ್ಲಿ ಸಿಗುವ ಚಕ್ಕುಲಿ ಆಗ್ತದೆ. ಹಾಗೆ ನಾನು ಸಹಜವೇ ಯಾಕೆ ಇಲ್ಲಿಗೆ ಬಂದದ್ದು ಬೇಕಾ? ಅಲ್ಲ ಹೇಳ್ತೇನೆ ಕೇಳು. ಹಾ. ಚಕ್ಕುಲಿ ಯಾಕೆ ಆಗ್ತದೆ ಕೇಳು. ಯಾಕೆ ಆಗ್ತದೆ? ಈಗ ನೋಡು, ಸುಖ ನೀನು ಕೇಳ್ತಾ ಇರೋದು ನನಗೆ ದೇಹ ಇಲ್ಲ ಅಂತ ಅಲ್ವಾ? ದೇಹ ಇಲ್ಲ ಅಂತ. ಅಲ್ಲ, ದೇಹದಲ್ಲಿ ಇರುವುದೆಂತ? ದೇಹದಲ್ಲಿ ಪಂಚೇಂದ್ರಿಯಗಳು. ಪಂಚೇಂದ್ರಿಯಗಳು ಯಾವುದೆಲ್ಲ?